ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ಮಾತಾಡ್ತೀನಿ, ಅದೇ ಕನಸಿನ ಬಗ್ಗೆ ಡೀಟೇಲ್ ಆಗಿ ಏನೇನು ಅಂತ ನೋಡೋಣ. ಯಾವ ಥರ ಕನಸು ಬಿದ್ದರೆ ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಆಸ್ಟ್ರಾಲಜಿ ಪ್ರಕಾರ 12th ಹೌಸ್ ಅಂದರೆ 12ನೇ ಮನೆ ನಮ್ಮ ಸುಪ್ತ ಮನಸ್ಸು ಅಥವಾ ಸಬ್ಕಾನ್ಷಿಯಸ್ ಮೈಂಡಿಗೆ ಸಂಬಂಧಪಟ್ಟಿರುತ್ತೆ. ಆದರೆ ನಾವು ಕನಸು ಕಂಡಾಗ ಹಗಲಲ್ಲಿ ಆ ಟಾಪಿಕ್ ಬಗ್ಗೆ ಮಾತಾಡಿರಬೇಕು, ಸೊ ಅದಕ್ಕೆ ಕನಸು ಬಂದಿದೆ ಅಂತ ಅಂದ್ಕೋತೀವಿ. ಆದರೆ ಅದು ಹಾಗಲ್ಲ. ನಮ್ಮ ಸುಪ್ತ ಮನಸ್ಸಿನಲ್ಲಿ ಅಡಗಿರೋ ವಿಚಾರ ಕನಸಿನ ರೂಪದಲ್ಲಿ ಬರುತ್ತೆ. ಕನಸು ಎಂದರೆ ಕೇವಲ ನಿದ್ರೆಯ ಚಿತ್ರವಲ್ಲ, ಅದು ನಮ್ಮ ಮನಸ್ಸಿನ ಅಂತರಂಗದ ಕನ್ನಡಕ. ನಮ್ಮ ಭಾವನೆ, ನಮ್ಮ ಕರ್ಮ, ನಮ್ಮ ಆತ್ಮ ಇವೆಲ್ಲ ಕನಸಿನಲ್ಲಿ ಒಂದು ಭಾಷೆಯಲ್ಲಿ ಮಾತಾಡೋಕ್ಕೆ ಶುರು ಮಾಡುತ್ತೆ. ಮೊದಲಿಂದನೂ ಕೇಳ್ತಾ ಬಂದಿದ್ದೀವಿ, ಯಾವ ಕನಸು ಬೆಳಗಿನ ಜಾವದಲ್ಲಿ ಬೀಳುತ್ತೋ ಅದು ನಿಜ ಆಗುತ್ತೆ ಅಂತ. ಆದರೆ ವೈಜ್ಞಾನಿಕವಾಗಿ ಬೇರೆಯೇ ಅರ್ಥ ಇದೆ. ಏನು ಗೊತ್ತಾ, ಇದು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಮಗೆ ತೋರಿಸೋದು, ನಮ್ಮ ಮನಸ್ಸಿನಲ್ಲಿರೋ ಭಾವನೆನ ಅದು ಕನಸಿನ ಮೂಲಕ ತೋರಿಸೋದು ಅಂತ ಹೇಳ್ತಾರೆ. ಭಾವನೆಯ ಪ್ರಕಾರ ಬೀಳುವ ಕನಸು ಅಂದರೆ ಬರುವ ಕನಸುಗಳು ನಮ್ಮ ಮನಸ್ಸು ಯಾವ ಸ್ಥಿತಿಯಲ್ಲಿದೆಯೋ ಅದಕ್ಕೆ ತಕ್ಕ ಚಿತ್ರವನ್ನು ಆತ್ಮ ಕನಸಿನ ಮೂಲಕ ತೋರಿಸುತ್ತೆ. ಆತ್ಮ ಅಂದರೆ ಅದೇ ಸಬ್ಕಾನ್ಷಿಯಸ್ ಮೈಂಡ್, ಆತ್ಮ ಎಲ್ಲ ಒಂದೇ. ಇನ್ನು ಡಿಪ್ರೆಸ್ಡ್ ಅಥವಾ ದುಃಖದ ಸ್ಥಿತಿಯಲ್ಲಿದ್ದಾಗ ಕನಸುಗಳು ಹೆಚ್ಚು ಡಾರ್ಕ್ ಆಗಿರುತ್ತೆ. ಅಂದರೆ ಅಂಧಕಾರದಲ್ಲಿ ನಡೆಯೋ ಥರ ಕನಸು, ಒಂಟಿಯಾಗಿ ಇದ್ದ ಹಾಗೆ ಕನಸು, ಅಥವಾ ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಗೊತ್ತಾಗದೇ ಇರುವಂಥ ಕನಸು. ಇನ್ನು ಭಯ ಅಥವಾ ಆಂಗ್ಸೈಟಿ ಇರುವಾಗ ಎಡವಿ ಬೀಳುವ ಕನಸು, ಓಡುವ ಹಾಗೆ ಕನಸು ಬೀಳ್ಬೋದು. ಇನ್ನು ಹೆಚ್ಚು ಫೈನಾನ್ಷಿಯಲಿ ಸ್ಟಕ್ ಆಗಿದ್ದೀರಿ, ಸಾಲ ಆಗಿದೆ ತುಂಬ ಅಂದರೆ ಆಗ ಯಾರೋ ಓಡಿಸ್ಕೊಂಡು ಬಂದ ಹಾಗೆ, ನೀವೇನೋ ಹೇಳೋಕ್ಕೆ ಹೋಗ್ತೀರಿ ಆದರೆ ಹೇಳೋಕ್ಕಾಗ್ತಾ ಇಲ್ಲ ಅನ್ನೋ ಥರ ಕನಸು ಬೀಳ್ಬೋದು. ಇನ್ನು ಕನಸಲ್ಲಿ ಹಾವು ಕಂಡ್ರೆ ತುಂಬ ಜನ ಅಂದ್ಕೊಳ್ತಾರೆ ಸರ್ಪದೋಷ ಅಂತ, ಆದರೆ ಅದು ಹಾಗಲ್ಲ. ಸಮ್ಟೈಮ್ಸ್ ಇದು ಕುಂಡಲಿನಿ ಜಾಗೃತಿಯ ಸಂಕೇತ ಅಥವಾ ಟ್ರಾನ್ಸ್ಫಾರ್ಮೇಷನ್ನ ಸಂಕೇತ ಆಗಿರುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಸೆಕ್ಸ್ ರಿಲೇಟೆಡ್ ಇಶ್ಯೂ ಕೂಡ ಇರಬಹುದು. ಇನ್ನು ನೀರು ಕಂಡ್ರೆ ಮನಸ್ಸಲ್ಲಿ ಇದ್ದ ಎಮೋಷನ್ ರಿಲೀಸ್ ಆಗ್ತಿದೆ ಅಂತ ಅರ್ಥ. ಇನ್ನು ಬೆಂಕಿ ಕಂಡ್ರೆ ಇದು ಪ್ಯೂರಿಫಿಕೇಷನ್ನ ಸಂಕೇತ. ಕನಸಲ್ಲಿ ಚಂದ್ರ ಅಥವಾ ಬೆಳಕು ಕಂಡ್ರೆ ಮನಸ್ಸು ಶುದ್ಧವಾಗಿ, ಇಂಟ್ಯೂಷನ್ ಜಾಸ್ತಿ ಆಗುತ್ತೆ ಅಥವಾ ದೈವಿ ರಕ್ಷಣೆ ಇದೆ ಅಂತ ಅರ್ಥ. ಇನ್ನು ಹೂವುಗಳು ಕಂಡ್ರೆ ಹೊಸ ಶುಭ ಆರಂಭ ಅಂತ ಅರ್ಥ. ಅಂದರೆ ಏನೋ ಒಂದು ಹೊಸ ಕೆಲಸ ಶುರುವಾಗುತ್ತೆ ಅಂತ ಅಂದ್ಕೋಬೋದು. ಇನ್ನು ಮಳೆ ಬಂದರೆ ಬ್ಲೆಸ್ಸಿಂಗ್ಸ್ ಇದೆ ಅಂತ ಮತ್ತು ಮನಸ್ಸಿನ ನೋವು ಕಡಿಮೆ ಆಗುತ್ತೆ ಅಂತ ಅನ್ನುವ ಸಂಕೇತ ಮಳೆ ಬಂದರೆ. ಇನ್ನು ಆಕಾಶದಲ್ಲಿ ನೀವು ಹಾರ್ತಾ ಇರೋ ಹಾಗೆ ಕನಸು ಬಿದ್ದರೆ ತುಂಬ ಒಳ್ಳೆಯ ಸಂಕೇತ ಇದು. ತುಂಬ ಖುಷಿಯಾಗಿದ್ದೀರಿ, ಏನು ಯೋಚನೆಗಳಿಲ್ಲ, ನಿಮಗೆ ಬರ್ಡನ್ಸ್ ಇಲ್ಲ, ಮತ್ತು ಸ್ಪಿರಿಚುವಲ್ ಆಗಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕಿದ್ದೀರಿ. ಅಂದರೆ ಇನ್ನೂ ಬೇರೆ ಯಾವುದೇ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಇಲ್ಲ ಅಂತ ಅನ್ನೋ ಅರ್ಥ. ಬೆಳಕು ಅಥವಾ ಬೆಳಗಿನ ಸೂರ್ಯ ಕಂಡ್ರೆ ಹೊಸ ಶಕ್ತಿ, ಉತ್ಸಾಹ, ಹೋಪ್, ಹೊಸ ಜೀವನ ನಿಮಗಾಗಿ ಕಾದಿದೆ ಅಂತ ಅರ್ಥ. ಇನ್ನು ಪಿತೃಗಳು ಆಗಾಗ ಕನಸಲ್ಲಿ ಬರ್ತಿದ್ರೆ ಅವರಿಗೆ ಏನೋ ಹೇಳೋದಕ್ಕಿದೆ ನಿಮ್ಮ ಹತ್ರ ಅಂತ ಅರ್ಥ. ಕನಸಿನಲ್ಲಿ ಯಾವುದೇ ದೇವರ ದರ್ಶನ ಆದರೆ ತುಂಬ ಒಳ್ಳೆಯದು, ಕರ್ಮ ಎಲ್ಲ ಕಳೀತಾ ಇದೆ ಅಂತ ಅರ್ಥ. ಇನ್ನು ರಿಪೀಟೆಡ್ ಆಗಿ ಏನೋ ಸಿಂಬಲ್ ಕಾಣಿಸ್ತಾ ಇದ್ದರೆ ಅದು ಬ್ರಹ್ಮಾಂಡ ನಿಮಗೆ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಿದೆ ಅಂತ ಅರ್ಥ. ಹೀಗೆ ಕನಸು ಬಿದ್ದಾಗ ಅದನ್ನು ಡಿಕೋಡ್ ಮಾಡಿ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳುವ ಬೆಸ್ಟ್ ವೇ ಇದು. ಅಂದರೆ ಈ ಕನಸನ್ನು ಡಿಕೋಡ್ ಮಾಡುವಂಥದ್ದು. ಹಾಗೆ ನಿಮ್ಮ ಕನಸನ್ನು ಡಿಕೋಡ್ ಮಾಡಿ ಖುಷಿಯಾಗಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.